ಮತ್ತೊಂದು ಕಡೆ ರಾಜ್ಯ ರಾಜಕಾರಣದಲ್ಲಿ 4% ಮೀಸಲಾತಿಯ ಕಿಚ್ಚು ಜೋರಾಗ್ತಾ ಇದೆ. ಗುತ್ತಿಗೆಯಲ್ಲಿ ಅಲ್ಪಸಂಖ್ಯಾತರಿಗೆ ಶೇಕಡ 4ರಷ್ಟು ಮೀಸಲಾತಿಯನ್ನ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ಇದನ್ನ ವಿರೋಧಿಸಿ ಈಗ ದೋಸ್ತಿಗಳು, ಮುಖ್ಯವಾಗಿ ಬಿಜೆಪಿ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಈಗಾಗಲೇ ಸದನದ ಒಳಗಡೆ ಹೊರಗಡೆ ಕೇಸರಿ ಪಡೆ ಹೋರಾಟವನ್ನು ನಡೆಸಿದೆ. ಬಜೆಟ್ ಅಧಿವೇಶನ ಅಂತ್ಯವಾದರೂ ಕೂಡ ಹೋರಾಟ ನಿಲ್ತಾ ಇಲ್ಲ. ರಾಜ್ಯ ರಾಜಕಾರಣದಲ್ಲಿ ಈಗ ಮೀಸಲಾತಿಯ ಕಿಚ್ಚು, ಈ ಬಾರಿಯ ಮೀಸಲಾತಿಯ ಕಿಚ್ಚು ಗುತ್ತಿಗೆಯಲ್ಲಿ ಅಲ್ಪಸಂಖ್ಯಾತರಿಗೆ ಶೇಕಡ 4% ಮೀಸಲಾತಿ ಕೊಟ್ಟಿದ್ಯಾಕೆ ಅನ್ನೋದು ಬಿಜೆಪಿಗರ ಪ್ರಶ್ನೆ. ಇದಕ್ಕೆ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಸದನದಲ್ಲೂ ಕೂಡ ಹೋರಾಟವನ್ನು ನಡೆಸಿದ್ರು, ಸದನದ ಹೊರಗಡೆ ಹೋರಾಟವನ್ನು ನಡೆಸಿದ್ರು. ಬಟ್ ಇಲ್ಲಿಗೆ ಲಾಸ್ಟಾ ಅಂದರೆ ಅಲ್ಲ. ಬಿಜೆಪಿ ಈ ಮೀಸಲಾತಿಯ ಕಿಚ್ಚನ್ನು ರಾಜ್ಯವ್ಯಾಪಿ ವ್ಯಾಪಿಸುತ್ತೆ. ಯಾವ ರೀತಿಯಾಗಿ ಹೋರಾಟವನ್ನು ಮಾಡುತ್ತೆ? ಅಲ್ಪಸಂಖ್ಯಾತರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ಕೊಟ್ಟಿದ್ದು ಕಾನೂನು ಬಾಹಿರ ಅನ್ನೋದು ಬಿಜೆಪಿಗರ ಆರೋಪ. ಉಗ್ರ ಹೋರಾಟಕ್ಕೆ ರಾಜ್ಯ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ರಾಜ್ಯದಾದ್ಯಂತ 3 ದಿನಗಳ ಕಾಲ ಹೋರಾಟ ನಡೆಸುತ್ತೆ. ಪ್ರತಿ ಜಿಲ್ಲೆಯಲ್ಲೂ ಪ್ರತಿಭಟನೆ ಮಾಡಲಿಕ್ಕೆ ಕಾರ್ಯಕರ್ತರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಾಮಾನ್ಯ ಜನರಿಗೂ 2B ಮೀಸಲಾತಿ ಬಗ್ಗೆ ಅರಿವಿನ ಸೂಚನೆ ಕೊಟ್ಟಿದ್ದಾರೆ. ಉಗ್ರ ಹೋರಾಟದ ಮೂಲಕ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ರಯತ್ನ ಇದು. ಉಗ್ರ ಹೋರಾಟಕ್ಕೆ ಬಿಜೆಪಿ ಹೈಕಮಾಂಡ್ ನಾಯಕರು ಸೂಚನೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಾದ್ಯಂತ 3 ದಿನಗಳ ಕಾಲ ಹೋರಾಟವನ್ನು ನಡೆಸಿ ಪ್ರತಿ ಜಿಲ್ಲೆಯಲ್ಲಿ ಕಾರ್ಯಕರ್ತರು ಪ್ರತಿಭಟನೆಗಳನ್ನು ಮಾಡಬೇಕು. ಜೊತೆಗೆ ಈ ಮೀಸಲಾತಿಯ ಬಗ್ಗೆ 2B ಮೀಸಲಾತಿ ಏನಿದೆಯಲ್ವಾ ಇದರ ಬಗ್ಗೆ ಜನರಿಗೆ ಅರಿವನ್ನು ಮೂಡಿಸಬೇಕು. ಉಗ್ರ ಹೋರಾಟದ ಮೂಲಕ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು. ಇದು ಬಿಜೆಪಿಯ ಅಜೆಂಡವಾಗಿದೆ. ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತರಿಗೆ ಗುತ್ತಿಗೆಯಲ್ಲಿ 4% ಮೀಸಲಾತಿಯನ್ನ ಘೋಷಣೆ ಮಾಡಿದ್ರು. ಆ ಸಂದರ್ಭದಲ್ಲೇ ಬಿಜೆಪಿ ನಾಯಕರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಇಷ್ಟಾದರೂ ಕೂಡ ಮೀಸಲಾತಿ ಕೊಡ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯನವರು ಪಟ್ಟನ್ನು ಹಿಡಿದಿದ್ದಾರೆ. ಇದು ಅಲ್ಪಸಂಖ್ಯಾತ ಓಲೈಕೆ ರಾಜಕಾರಣ, ತುಷ್ಟೀಕರಣ ರಾಜಕಾರಣ ಅಂತ ಹೇಳಿ ಬಿಜೆಪಿ ನಾಯಕರು ಆರೋಪವನ್ನು ಮಾಡ್ತಾ ಇದ್ದಾರೆ. ಇದಲ್ಲದೆ ಧರ್ಮ ಆಧಾರಿತವಾಗಿ ಮೀಸಲಾತಿಯನ್ನು ಕೊಡೋದು ಕಾನೂನು ಬಾಹಿರ ಅನ್ನೋದು ಬಿಜೆಪಿ ನಾಯಕರ ಆರೋಪ ಮತ್ತು ವಾದ. ಇದನ್ನು ಕ್ಯಾನ್ಸಲ್ ಮಾಡಬೇಕು, ರದ್ದು ಮಾಡಬೇಕು ಅಂತ ಹೇಳಿ ಈಗಾಗಲೇ ರಾಜ್ಯಪಾಲರಿಗೂ ಕೂಡ ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ವಿವೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿವೇಕ್, ಈಗಾಗಲೇ ಈ ಮೀಸಲಾತಿ ಕಿಚ್ಚು ರಾಜ್ಯದಾದ್ಯಂತ ವ್ಯಾಪಿಸ್ತಾ ಇದೆ. ಒಂದು, ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದ್ರು. ಬಟ್ ಮುಂದೆ ಯಾವ ರೀತಿಯಾಗಿ ಪ್ರತಿಭಟನೆ ನಡೆಸ್ತಾರೆ? ಹೈಕಮಾಂಡ್ ಯಾವೆಲ್ಲ ಸೂಚನೆಯನ್ನು ಕೊಟ್ಟಿದೆ? ಎಸ್ ಮಹೇಶ್, ಈಗಾಗಲೇ ಮೀಸಲಾತಿ ವಿಚಾರದಲ್ಲಿ ಏನು ದೊಡ್ಡ ಮಟ್ಟದಲ್ಲೇ ಬಿಜೆಪಿ ಅವರು ಕೂಡ ಹೋರಾಟವನ್ನ ಮಾಡಿದ್ರು. ಅಂದ್ರೆ ಸದನದ ಒಳಗೆ ಇಷ್ಟು ದಿನದವರೆಗೂ ಕೂಡ ಹೋರಾಟ ಮಾಡಿದ್ರು. ಅಂದ್ರೆ ಏನ್ ಮೀಸಲಾತಿ ಬಿಲ್ ಪಾಸ್ ಮಾಡುವ ಸಂದರ್ಭದಲ್ಲಿ ಕೆಳಮನದಲ್ಲಿ ಸಾಕಷ್ಟು ಸದಸ್ಯರು ಸ್ಪೀಕರ್ನ ಬಳಿಗೆ ಹೋಗಿ ಪೇಪರ್ ಎರಚುವಂತ ಕೆಲಸ ಆಗಿರ್ಬೋದು. ಈ ರೀತಿ ಮಾಡಿದಂತ ಸಂದರ್ಭದಲ್ಲಿ 18 ಶಾಸಕರನ್ನ ಅಲ್ಲಿ ಅಮಾನತ್ ಕೂಡ ಮಾಡ್ತಾರೆ ಸ್ಪೀಕರ್ ಅವರು. ಅದನ್ನ ಹೊರತುಪಡಿಸಿ ಮೇಲ್ಮನೆಯಲ್ಲಿ ಕೂಡ ಅಷ್ಟೇ ಈ ಬಿಲ್ ನಾವು ಓದಬೇಕಾದ್ರೆ ಸಾಕಷ್ಟು ವಿರೋಧನ ವ್ಯಕ್ತಪಡಿಸ್ತಾರೆ. ಮತ್ತೆ ಬಾವಿ ಹಿಡಿದು ಪ್ರತಿಭಟನೆಗೆ ಕೂಡ ಮುಂದಾಗ್ತಾರೆ ಶಾಸಕರು. ಆ ಸಂದರ್ಭದಲ್ಲಿ ಎಲ್ಲರಿಗೂ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಸಭಾಪತಿಗಳಿಗೆ ಹೇಳಿದಂತ ಸಂದರ್ಭದಲ್ಲಿ ತದನಂತರ ಎಲ್ಲರೂ ಮಾತನಾಡಿದ್ಮೇಲೆ ಚರ್ಚೆಗೆ ಅಂದ್ರೆ ಮೀಸಲಾತಿ ಬಿಲ್ ಚರ್ಚೆ ಆದ ನಂತರ ಆ ಬಿಲ್ ಕೂಡ ಪಾಸ್ ಆಗುತ್ತೆ. ಈಗ ಏನು ಈಗಾಗಲೇ ಹೈಕಮಾಂಡ್ ನಿಂದ ಕೂಡ ದೊಡ್ಡ ಮಟ್ಟದಲ್ಲಿ ಸೂಚನೆ ಬಂದಿದೆ. ಮತ್ತೆ ಈ ಹಿಂದೆ ಯಡಿಯೂರಪ್ಪನವರು ಕೂಡ ಹೇಳಿದ್ರು, ಈ ಮೀಸಲಾತಿ ಬಿಲ್ ವಿಚಾರದಲ್ಲಿ ಹೋರಾಟ ಮಾಡಿ ಇದನ್ನ ಕೈ ಬಿಡಬೇಡಿ ಅಂತ ಯಡಿಯೂರಪ್ಪನವರು ಕೂಡ ಹೇಳಿದ್ರು. ಅದು ಬಿಟ್ಟು ಹೈಕಮಾಂಡ್ ನಿಂದ ಕೂಡ ಸೂಚನೆ ಬಂದಿದೆ. ಹಾಗಾಗಿ ರಾಜ್ಯಾದ್ಯಂತ ಜಿಲ್ಲೆ ವೈಸು ಪ್ರತಿ ಜಿಲ್ಲೆಗಳಲ್ಲೂ ಹೋಗಿ ಅಂದ್ರೆ 4% ಮೀಸಲಾತಿಯನ್ನು 2B ಅವ್ರಿಗೆ ಮಾತ್ರ ಕೊಡ್ತಾ ಇದೀವಿ. 2B ಯಲ್ಲಿ ಬೇರೆ ಜಾತಿಯವರು ಯಾರು ಬರೋದಿಲ್ಲ. ಇದ್ರಲ್ಲಿ ಬರೀ ಮುಸಲ್ಮಾನರು ಮಾತ್ರ ಬರ್ತಾರೆ. ಅವ್ರಿಗೆ ಮಾತ್ರ ಇದು ಸೀಮಿತವಾಗಿ ಮಾಡಿದ್ದಾರೆ. ಆದ್ರೆ ಅಲ್ಪಸಂಖ್ಯಾತರಿಗೆ ಕೊಡ್ತಾ
ಕೊಡ್ತಾ ಇದೀವಿ ಅಂತ ತೋರಿಸ್ತಿದ್ದಾರೆ. ರಾಜ್ಯ ಸರ್ಕಾರ ಈ ರೀತಿ ಮೋಸ ಮಾಡ್ತಿದೆ ಜನರಿಗೆ ಅನ್ನೋ ಈ ರೀತಿಯಾದ ಅರಿವು ನಾವು ಮೂಡಿಸ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಬಿಜೆಪಿ ಅವರ ಟಾಪ್ ಕೂಡ ನಡೀತಿದೆ. ಇದನ್ನ ಹೊರತುಪಡಿಸಿ ಈಗಾಗಲೇ ಸೋಮವಾರ, ಮಂಗಳವಾರ ಮತ್ತೆ ಬುಧವಾರ ಈ 3 ದಿನಗಳ ಕಾಲ ರಾಜ್ಯದಾದ್ಯಂತ ಪ್ರವಾಸ ಮಾಡಿ, ಅಂದ್ರೆ ಜಿಲ್ಲೆ ವೈಸ್ ಹೋಗಿ ಭೇಟಿ ನೀಡಿ ಅಲ್ಲೇ ಅದ್ರ ಜನರಿಗೆ ಅರಿವು ಮೂಡಿಸಿ, ಅಂದ್ರೆ ಸರ್ಕಾರ ಯಾವ ರೀತಿಯಾಗಿ ನಡ್ಕೊಳ್ತಿದೆ, ಹಿಂದೂ ವಿರೋಧಿ ಸರ್ಕಾರ ಅನ್ನೋ ಒಂದು ಸ್ಟಾಕ್ ಕೂಡ ಬಿಜೆಪಿ ಅವರು ಇಟ್ಕೊಂಡಿದ್ದಾರೆ. ಮತ್ತೆ ಅದನ್ನ ಹೊರತುಪಡಿಸಿ ಈಗಾಗಲೇ ಹನಿ ಟ್ರ್ಯಾಪ್ ವಿಚಾರ ಕೂಡ ಬಂದಿದೆ. ಎರಡೂ ವಿಚಾರವಾಗಿ ಪ್ರಮುಖವಾಗಿ ಅಂದ್ರೆ ಇದು ಮೀಸಲಾತಿ ವಿಚಾರವಾಗಿ ಪ್ರತಿಭಟನೆಗಳು ಮತ್ತು ಜನರಿಗೆ ಅರಿವು ಮೂಡಿಸುವಂತ ಕೆಲಸ ಮಾಡ್ತಾರೆ. ಅದನ್ನ ಹೊರತುಪಡಿಸಿ ಹನಿ ಟ್ರ್ಯಾಪ್ ವಿಚಾರ ಕೂಡ ಎಲ್ಲಾ ಜಿಲ್ಲೆ ವೈಸ್ ಕೂಡ ಇದ್ರ ಬಗ್ಗೆ ಪ್ರಚಾರ ಮಾಡುವಂತದ್ದು, ಅಂದ್ರೆ ಸರ್ಕಾರದವರೆಗೆ ಹನಿ ಟ್ರ್ಯಾಪ್ ಅಂತ ಈಗಾಗಲೇ ಘೋಷಣೆಗಳು ಕೂಡ ಬಿಜೆಪಿ ಅವರು ಆಗ್ತಿದ್ರು. ಎಲ್ಲಾ ವಿಚಾರಗಳು, ಎರಡು ವಿಚಾರಗಳನ್ನು ಇಟ್ಕೊಂಡು ಇನ್ನು ಬರುವಂತ 3 ದಿನಗಳ ಕಾಲ ರಾಜ್ಯದಾದ್ಯಂತ ಪ್ರವಾಸ ಮಾಡಿ, ಹೋರಾಟ ಮಾಡಿ ಜನರಿಗೆ ಅರಿವು ಮೂಡಿಸುವಂತ ಕೆಲಸವನ್ನು ಕೂಡ ಮಾಡ್ತಾರೆ ಬಿಜೆಪಿ ಅವರು ಅಂತ ಕೇಳ್ಬರ್ತಾ ಇದ್ದೇನೆ. ಧನ್ಯವಾದ ವಿವೇಕ್ ತಮ್ಮೆಲ್ಲ ಮಾಹಿತಿಗಾಗಿ.